ಮತ್ತೆ ಅವರು ಮತ್ತೆ ಫೋನಲ್ಲಿ ಏನಾದರೂ ಮಾತಾಡಿದ್ರಾ ಶೆಟ್ಟರ್ ಅವರು? ಇಲ್ಲ ಇಲ್ಲ, ಇವಾಗ ಇನ್ನ ಅವ್ರ ಜೊತೆ ಮಾತಾಡಿಲ್ಲ. ಅದೇ ನಾನು ಹೊರಗೆ ಹೋಗಿದ್ದೆ, ಬರೋದಕ್ಕೆ ಫೋನ್ಗಳು ಎಲ್ಲರೂ ಬರಕತ್ತು. ಟಿವಿನೂ ನಾನು ನೋಡಿರಲಿಲ್ಲ. ಇವಾಗ ಹಚ್ಚಿದೆ, ಸೇರ್ಕೊಂಡಿದ್ದು ಕನ್ಫರ್ಮ್ ಆಯಿತು. ಇಲ್ಲ ಇಲ್ಲ ಇಲ್ಲ, ಏನು ಚರ್ಚೆ ಮಾಡಿಲ್ಲ. ಹಂಗೆ ಅಲ್ಲಿ ದಿಲ್ಲಿಗೆ ಹೋಗಿದ್ರು ಅನ್ನೋದು ಗೊತ್ತಾಗಿತ್ತು. ಸೇರ್ಕೊಳ್ಳೋರದಾರ, ದಿಲ್ಲಿಗೆ ಹೋಗಿದ್ರು. ಕಂಡೀಷನ್ ಎಲ್ಲ ಹಾಕೊಂಡು ಹೋಗಿರೋದು ಅದು ಎಲ್ಲ ಏನು ಗೊತ್ತಿಲ್ಲ. ಅದೇ ಟಿವಿದವ್ರ ಹೇಳ್ತಾ ಇದ್ದಾರೆ, ಅದನ್ನ ನಾವು ನೋಡಿದ್ದು. ಅವ್ರ ಜೊತೆ ಏನೋ ಮಾತುಕತೆ ಆಗಿಲ್ಲ ನಾವು. ಇಲ್ಲ ಇಲ್ಲ, ಆ ಥರ ಏನು ಮಾತಾಡಿಲ್ಲ. ಇಲ್ಲ, ಅವ್ರಿಗೆ ಮೊದಲಿಂದ ಮತ್ತು ಬಿಜೆಪಿನೇ ಸೀನಿಯರು, CM ಇದ್ದಾರೆ, ಮಾಜಿ CM ಇದ್ದಾರೆ. ಹಿಂಗಾಗಿ ಅವ್ರಿಗೆ ತಮ್ಮ ಮನೆಗೆ ಬರೋದೊಂದು ಖುಷಿ ಇತ್ತು. ಆ ಥರ ಬಂದ್ಬಿಟ್ರು ಅವರು. ಮೊದಲಿಗೆ ಅವಾಗ ಹೇಳಿದ್ವಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಮಾಡಿದ್ರಿ ಇಲ್ಲ, ಅವ್ರು ಮತ್ತೆ ಅವ್ರ ತಮ್ಮ ಬಂದಿದ್ದಾರೆ. ಅದು ಏನು ಪ್ರಶ್ನೆ ಇಲ್ಲ. ಅವ್ರಿಗೆ ಮೊದಲಿಂದ ಬರೋದು ಇತ್ತು, ಇಲ್ಲೇ ಇರ್ಬೇಕು ಅನ್ನೋದು ಇತ್ತು. ಏನೋ ಒಂದು ಕಾರಣಕ್ಕೆ ಆ ಥರ ಆಗಿತ್ತು. ಇವಾಗ ಮತ್ತೆ ಬಂದಿದ್ದಾರೆ, ಬಹಳ ಖುಷಿಯಾಗಿದೆ. ಬಿಜೆಪಿ ವಿಶ್ವಾಸಕ್ಕೆ ಧಕ್ಕೆ ಮಾಡಿದಾಗ ಆ ಥರ ಏನಿಲ್ಲ. ಈಗ ಲಕ್ಷ್ಮಣ್ ಸವದಿ ಬರ್ತಾರೆ, ಅದೆಲ್ಲ ಏನು ಗೊತ್ತಿಲ್ಲ ರೀ ನನಗೆ. ಖುಷಿ ಆಗ್ತದೆ. ಕುಟುಂಬ ಐತೆ, ನಮ್ಮ ಪಾರ್ಟಿಗೆ ಶಕ್ತಿ ಬಂದಂಗ ಆಯ್ತಲ್ಲ. ನಮ್ಮ ಹೊಟ್ಟೆ ಎಲ್ಲ ಈ ಕಡೆ ಕರ್ನಾಟಕ. ಲೋಕಸಭಾ ಚುನಾವಣೆ ಮೇಲೆ ಎಷ್ಟು ಪರಿಣಾಮ ಬೀರ್ಬೋದು ಶೆಟ್ಟರ್ ಅವರು ಬಂದಿದ್ದು? ಶೆಟ್ಟರ್ ಅವರು ಬಂದಿದ್ದಂತೆ ತುಂಬಾ ಖುಷಿ ಆಯ್ತು. ಲೋಕಸಭಾ ಚುನಾವಣೆ ಅಂತಿ ಮೋದಿಜಿಯವರು ಈ ರಾಮ ಮಂದಿರದ ಇದರದಿಂದ ಅಂತಿ ಲೋಕಸಭಾ ನಮ್ಮ ಅಷ್ಟು MP 28 ಸೀಟೇನೆ ಎಲ್ಲ ಇದು ನಮ್ದು ಬಿಜೆಪಿನೇ ಬರುತ್ತೆ. ಅದಂತ ಏನು ಡೌಟೇ ಇಲ್ಲ ಅದರಲ್ಲಿ. ಶೆಟ್ಟರ್ ಅವ್ರು ಬಂದಿದ್ದಂತೆ ಮತ್ತೆ ಪ್ಲಸ್ ಆಯ್ತು.